ಅರಿವನ್ನ ಪಡೆದುಕೊಳ್ಳೋದಕ್ಕೆ ಯಾವ ಅರಿವೇ ಬೇಕಾಗಿಲ್ಲ. ಆದ್ರೆ ಇವತ್ತು ಅರಿವಿಗೆ ಆದ್ಯತೆ ಕೊಡಲಾಗ್ತದೆ. ಬಸವಣ್ಣನವರ ಹೆಸರಿನಲ್ಲಿ ಹಿಂದುತ್ವವನ್ನ ಹೇರುವ ಹುನ್ನಾರ. ಕಾವಿ ತೊಟ್ಟು ಮಾತ್ರಕ್ಕೆ ಎಲ್ಲರೂ ಜ್ಞಾನಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಅದೊಂದು ಬಟ್ಟೆ ಅಷ್ಟೇ. ನಮ್ಮ ಮೊದಲ ಆದ್ಯತೆ ಅರಿವಾಗಬೇಕೆ ಹೊರತು ಅರಿವೇ ಅಲ್ಲ. ನಾ ಕೊಳ್ಳಾಗಿದ್ದಾಗ ನೀ ಎಲ್ಲಿ ಹೋಗಿ ಬಾ ಈ ಕಡೆ ಕರ್ಕೊಂಡು ಈ ಮಾಲಿ ಮಾತಾಡಿಲ್ಲ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು. ನಾನು ಯಾರಿಗೆ ಬಸವ ತಾಲಿಬಾನಿಗಳು ಅಂತ ಕರಿತೀನಲ್ಲ ಅವರು ಇದ್ರೊಳಗೆ ಬಂದು ಸೇರೆ. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಬೀದರ್ನ ಬಸವ ಕಲ್ಯಾಣದಲ್ಲಿ ಶಿವಶರಣರ, ಬಸವಣ್ಣನವರ ಹೆಸರಿನಲ್ಲಿ ಶಿವಶರಣರ ಹಿಂದೂ ಸಮಾವೇಶ, ಬಸವಣ್ಣನವರ ಹಿಂದೂ ಸಮಾವೇಶ, ಶಿವಶರಣರ ಹಿಂದೂ ಸಮಾವೇಶ ಅನ್ನೋ ಹೆಸರಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಮಾಡಲಾಗಿದೆ. ಒಂದು ಕಡೆ ಹಿಂದೂ ಸಮಾವೇಶವನ್ನ ಮಾಡುವ ಗುಂಪು ಮಠಾಧೀಶರು ಮತ್ತು ಅವರ ಬೆಂಬಲಿಗರು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಈ ಬಸವಣ್ಣನವರ ತತ್ವಗಳನ್ನ ಇಟ್ಟುಕೊಂಡು ಹಿಂದೂ ಧರ್ಮದಲ್ಲಿ ಸೇರಿಸಿ ಅವರ ತತ್ವಗಳಿಗೆ ಮಸಿ ಬಳಿಲಾಗ್ತಾ ಇದೆ ಅಂತ ಹೇಳಿ ಇನ್ನೊಂದು ಕಡೆ ಬೀದರ್ನಲ್ಲಿ ಈ ಸಮಾವೇಶವನ್ನ, ಈ ಬಸವಣ್ಣನವರ ಹೆಸರನ್ನು ಸೇರಿಸ್ಕೊಂಡು ಮಾಡ್ತಾ ಇರುವಂತ ಹಿಂದೂ ಸಮಾವೇಶವನ್ನ ವಿರೋಧಿಸಿ ಇನ್ನೊಂದು ಕಡೆ ಒಂದು ಸಾಂಕೇತಿಕವಾದ ಪ್ರತಿಭಟನೆ ಮಾಡುವಂತ ಗುಂಪು. ಈ ಎರಡೂ ಗುಂಪುಗಳ ನಡುವೆ ಒಂದು ರೀತಿ ಏನು ಬಸವ ಕಲ್ಯಾಣದಲ್ಲಿ ಬಹಳ ಬಿಸಿ ಬಿಸಿ ವಾಕ್ ಪ್ರಹಾರಗಳು ಮತ್ತು ಭಾಷಣಗಳು, ಏಟು ಎದುರೇಟುಗಳು ಆಗಿದ್ದಾವೆ. ಮಾತಿನ ಏಟು ಎದುರೇಟುಗಳಾಗಿರುವಂಥದ್ದು. ಹಾಗಿದ್ರೆ ಏನಿದು? ಯಾಕೆ ಇಷ್ಟೊಂದು ಹಠ? ಯಾಕೆ ಅಲ್ಲಿ ಈ ಸಮಾವೇಶವನ್ನ ಮಾಡಿಯೇ ತೀರ್ತೀವಿ ಅನ್ನುವಂತ ಹಠ ಯಾಕೆ? ಆಮೇಲೆ ಹೈಕೋರ್ಟ್ ಕನ್ನೇರಿ ಸ್ವಾಮಿಗಳಿಗೆ ನೀವು ಮಾತಾಡಬಾರ್ದು, ಸಭೆಯಲ್ಲಿಗೆ ಭೇಟಿ ಆಗಬಹುದು, ಸಭೆಯಲ್ಲಿ ನೀವು ಪಾಲ್ಗೊಳ್ಬಹುದು, ಆದ್ರೆ ಮಾತನಾಡುವ ಹಾಗಿಲ್ಲ ಅಂತೇಳಿ ಹೇಳಿದ್ಯಾಕೆ? ಈ ಬಸವಣ್ಣನವರ ಅನುಯಾಯಿಗಳು ಇಲ್ಲಿ ಸಮಾವೇಶವನ್ನ ಇವ್ರು ನಡೆಸಬಾರ್ದು, ಬಸವಣ್ಣನವರ ಹೆಸರನ್ನ ಬಳಕೆ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ಯಾಕೆ? ಇದೆಲ್ಲದರ ಬಗ್ಗೆ ಒಂದು ಸವಿಸ್ತರವಾದಂತಹ ಗಂಭೀರವಾದಂತಹ ವಿಶ್ಲೇಷಣೆಯನ್ನ ನಡೆಸೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಬಸವಣ್ಣನವರ ಬಹಳ ಪ್ರಸಿದ್ಧವಾದಂತಹ ಒಂದು ವಚನ, ತಾರತಮ್ಯಗಳನ್ನ ಮಾಡಬೇಡಿ, ಎಲ್ಲರೂ ಒಂದೇ, ಎಲ್ಲರೂ ಒಂದೇ, ಜಗದಗಲ ಮುಗಿಲಗಲ ಅಂತ ಹೇಳಿ ಹೇಳ್ತಾರಲ್ಲ, ಎಲ್ಲ ಇಡೀ ಭೂಮಿಯಲ್ಲಿರುವಂತಹ ಸಕಲ ಜೀವರಾಶಿಗಳು ಒಂದೇ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಶರಣರೇ ಕುಲಜರು, ಎಲ್ಲರಿಗೂ ಒಳಿತನ ಬಯಸಬೇಕು. ಆ ನಿಟ್ಟಿನಲ್ಲಿ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿದ್ರು. ಅಂದ್ರೆ ಎಲ್ಲರೂ ಬೇಕು ನಮಗೆ ಅಂತ. ಇಲ್ಲಿ ಒಂದು ಸಮಾಜ, ಒಂದು ನಾಗರಿಕ ಜಗತ್ತಿನಲ್ಲಿ ಏನು ಅಭಿಪ್ರಾಯಗಳ ಭಿನ್ನ ಭೇದ ಇದ್ದೇ ಇರತ್ತೆ, ಪರಸ್ಪರ ಸೈದ್ಧಾಂತಿಕ ವಿರೋಧಗಳಿರುತ್ತವೆ. ಹಾಗಂತೇಳಿ ಸೈದ್ಧಾಂತಿಕ ವಿರೋಧಗಳಿದ್ದ ಮಾತ್ರಕ್ಕೆ ದ್ವೇಷ ಮಾಡಬೇಕು ಅಂತೇನಿಲ್ಲ. ಈಗ ನೋಡಿ, ಆದರೆ ತಿಳುವಳಿಕೆಯನ್ನು ಹೆಚ್ಚಿಸುವ, ತಿಳುವಳಿಕೆಯನ್ನು ಹೇಳುವ ಅವಕಾಶ ಇದೆ. ಈಗ ಬೀದರ್ನ ಬಸವ ಕಲ್ಯಾಣದಲ್ಲಿ ಶಿವಶರಣ ಹಿಂದೂ ಸಮಾವೇಶ ಅಂತ ಏನೋ ಮಾಡಿದ್ದಾರೆ. ಬರೇ ಹಿಂದೂ ಸಮಾವೇಶ ಮಾಡಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ. ಆದ್ರೆ ಅಲ್ಲಿ ಬಸವಣ್ಣನವರನ್ನ, ಬಸವಣ್ಣನವರ ಹೆಸರನ್ನ ಒಳಗೊಂಡು ಒಂದು ಸಮಾವೇಶ ಮಾಡಿರೋದ್ರ ಬಗ್ಗೆ ತಾತ್ವಿಕವಾದ ಪ್ರತಿರೋಧಗಳು ಮತ್ತು ಭಿನ್ನಾಭಿಪ್ರಾಯಗಳಿದ್ದಾವೆ ಅನ್ನುವಂಥ. ಮೊದಲು ಈಗ ಕಾಡಸಿದ್ದೇಶ್ವರ ಸ್ವಾಮಿಗಳು ಇದಾರಲ್ಲ, ಕನ್ನೇರಿ ಸ್ವಾಮಿಗಳು, ಆ ಕನ್ನೇರಿ ಸ್ವಾಮಿಗಳ ಈ ಒಂದು ಬಸವ ಕಲ್ಯಾಣದಲ್ಲಿ ಮಾತನಾಡಬಾರ್ದು ಅಂತ ಯಾಕೆ ಹೈಕೋರ್ಟ್ ಹೇಳ್ತು ಅಂದ್ರೆ, ಅವರ ಮಾತು ಇತ್ತಲ್ಲ, ಆ ಮಾತು ಒಂದ್ ರೀತಿ ಮಾಲಿನ್ಯವನ್ನ ಒಳಗೊಂಡಿತ್ತು. ಮಾತು ಮಾಲಿನ್ಯ ಆಗ್ಬಾರ್ದು. ಮಾತು ಒಂದು ಸಮಾಜವನ್ನ ಅರಳಿಸಬೇಕು, ಕೆರಳಿಸಬಾರ್ದು. ಏನ್ ಹೇಳಿದ್ರು ಅವರು? ಬಸವ ತತ್ವದವರನ್ನ, ಬಸವ ಅನುಯಾಯಿಗಳನ್ನ ತಾಲಿಬಾನಿಗಳು ಅಂತ ಕರೆದ್ರು. ಅಂದ್ರೆ ಬಸವಣ್ಣನ ತತ್ವಗಳನ್ನ ಅನುಸರಿಸೋರು ತಾಲಿಬಾನಿಗಳು. ಅದಿಂಗೆ? ಬಸವಣ್ಣನವರೇ ಒಂದು ಜಗತ್ತಿನ ಬೆಳಕು, ಜಗತ್ತಿನ ನಿಜವಾದ ವಿಶ್ವಗುರು. ಅಂಥ ವಿಶ್ವಗುರು ತತ್ವಗಳನ್ನು ಅನುಸರಿಸೋರು ತಾಲಿಬಾನಿಗಳು ಆಗೋದಕ್ಕೆ ಹೇಗೆ ಸಾಧ್ಯ?
ಬಹುಶಃ ಕನ್ನೇರಿ ಸ್ವಾಮಿಗಳಿಗೆ ಬಸವಣ್ಣನವರು ಇಷ್ಟ ಆಗ್ತಾ ಇಲ್ಲ, ಬಸವಣ್ಣನವರ ತತ್ವಗಳು ಇಷ್ಟ ಆಗ್ತಾ ಇಲ್ಲ, ಜೊತೆಗೆ ಬಸವಣ್ಣನವರ ತತ್ವಗಳನ್ನ ಅನುಸರಿಸೋರು ಕೂಡ ಇಷ್ಟ ಆಗ್ತಾ ಇಲ್ಲ. ಓಕೆ, ಬಸವಣ್ಣವ್ರು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೋದಿತ್ತು, ಆದ್ರೆ ಆ ತತ್ವಗಳನ್ನ ಅನುಸರಿಸೋರ್ನ ನೀವು ತಾನೇ ಬಾನಿಗಳು ಅಂತ ಕರಿತೀರಿ ಅಂತಂದ್ರೆ ಕನ್ನೇರಿ ಸ್ವಾಮಿಗಳು ಸಮಾನತೆಯ ವಿರೋಧಿಗಳಾಗಿದ್ದಾರೆ. ಕನ್ನೇರಿ ಸ್ವಾಮಿಗಳು ಏನು ಎಲ್ಲರನ್ನೂ ಒಳಗೊಂಡಂತ ಒಂದು ಪ್ರಜಾಸತ್ತಾತ್ಮಕ ಮೌಲ್ಯಗಳ ವಿರುದ್ಧವಾಗಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣವರ ಒಳಗೊಂಡಂತ ಎಲ್ಲ ಶರಣರು ಮಾಡಿದ್ದೇನು? ಸಮಾನತೆಯನ್ನು ಹೇಳಿದ್ರು, ಜಾತಿ ತಾರತಮ್ಯವನ್ನು ನಿರಾಕರಿಸಿದ್ರು, ಲಿಂಗ ತಾರತಮ್ಯವನ್ನು ನಿರಾಕರಿಸಿದ್ರು, ವರ್ಗ ವರ್ಣ ಭೇದವನ್ನ ತೊಡೆದು ಹಾಕಿದ್ರು. ಅಂದ್ರೆ ಇವ್ರು ಏನು ಮಾಡಿದ್ರು ಅದಕ್ಕೆಲ್ಲ ನೀವು ವಿರುದ್ಧವಾಗಿದ್ದೀರಿ ಅನ್ನೋದನ್ನ ನೀವೇ ಸಾಬೀತುಪಡಿಸ್ತಾ ಇದ್ದೀರಿ. ಹೀಗಿರುವಾಗ ಬಸವಣ್ಣನವರನ್ನ ನಿಮ್ಮ ಕಾರ್ಯಕ್ರಮದಲ್ಲಿ ಬಳಕೆ ಮಾಡ್ಕೊಳ್ತೀರಿ ಅಂತಂದ್ರೆ ಅದು ಬೇರೆಯದೇ ಕುತಂತ್ರವನ್ನು ಒಳಗೊಂಡಿರ್ಬೇಕು. ಇದು ಹಿಂದೂ ಸಮಾವೇಶದಲ್ಲಿ ಬಸವಣ್ಣನವರ ಹೆಸರನ್ನ ಬಳಕೆ ಮಾಡ್ಕೊಳ್ಳೋದು ಬಸವ ದ್ರೋಹ ಆಗತ್ತೆ. ಒಂದ್ ರೀತಿ ಬಸವದ್ರೋಹಿಗಳಾಗ್ತೀರಿ ನೀವು. ಈಗ ಯಾಕೆ ಹಿಂದೂ ಸಮಾವೇಶ, ಹಿಂದೂ ಅನ್ನೋ ಪದದ ಜೊತೆ ಬಸವಣ್ಣವ್ರನ್ನ ಯಾಕೆ ಸೇರಿಸಬಾರ್ದು ಅಂತಂದ್ರೆ ಬಸವಣ್ಣನವರು ಎಲ್ಲಾ ಧರ್ಮಗಳನ್ನು ಅಂದ್ರೆ ಮೀನ್ಸ್ ಈ ಜಾಡ್ಯಗಳನ್ನ, ಸಾಂಸ್ಥಿಕ ಜಾಡ್ಯಗಳನ್ನ, ಮೌಢ್ಯಗಳನ್ನ ಒಳಗೊಂಡಿರುವಂತ ಧರ್ಮಗಳನ್ನ, ಜಾತಿಗಳನ್ನ ಅವರು ವಿರೋಧ ಮಾಡಿದಂಥವ್ರು. ಈಗ ಹಿಂದೂ ಧರ್ಮದಲ್ಲಿರುವಂತಹ ಏನು ಮೌಢ್ಯಾಚರಣೆಗಳನ್ನ ಅವರು ಬಹಳ ಕಟುವಾಗಿ ಟೀಕೆ ಮಾಡಿದಂಥವ್ರು. ವಿಪ್ರರು ನುಡಿದಂತೆ ನಡೆಯರು, ತನಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಹೇಳಿದ್ರು ಅವರು. ಹೆಂಗೆ ಅಲ್ಲಿ ನೀವು ಸೇರ್ಸಕ್ಕಾಗತ್ತೆ ಬಸವಣ್ಣವ್ರನ್ನ ಆ ಒಂದು ಧರ್ಮದ ಜೊತೆಗೆ? ಯಜ್ಞ ಯಾಗಾದಿಗಳು, ಉಪನಿಷತ್ತುಗಳು, ಆಮೇಲೆ ಈ ವೇದ ಉಪನಿಷತ್ತುಗಳ ಬಗ್ಗೆ ಅವ್ರು ಮಾತಾಡಿದ್ರು. ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ವೇದವೆಂಬುದು ಓದಿನ ಮಾತು, ಆಗಮ, ಇವೆಲ್ಲ ಅವ್ರು ಟೀಕೆ ಮಾಡಿದ್ರು. ಈ ಯಜ್ಞ ಯಾಗಾದಿಗಳ ಬಗ್ಗೆ ಅವರು ಬಹಳ ವಿರೋಧಿಯಾಗಿದ್ರು. ನೀವು ತಾಂಡೋಗಿ ಅಲ್ಲಿ ಬಟ್ಟೆಗಳನ್ನು ಸುರಿತೀರಿ, ನೀವು ಏನೇನೋ ಹಣ್ಣು ಹಂಪಲುಗಳನ್ನ ಸುರಿತೀರಿ, ವ್ಯರ್ಥ ಮಾಡ್ತೀರಿ, ಸಕಲ ಜೀವಾತ್ಮರಿಗೆ ಲೇಸನ ಬಯಸಬೇಕು ಅಂತ ಹೇಳಿದ್ರು. ಹಾಗಾಗಿ ಹಿಂದೂ ಧರ್ಮದ ಒಳಗಡೆ ಬಸವಣ್ಣವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ನೀವು ಬಸವಣ್ಣವ್ರ ಒಪ್ಕೊಳ್ತೀರಿ ಅಂತಂದ್ರೆ ನೀವು ಮೌಢ್ಯಗಳನ್ನು ಬಿಡಬೇಕು, ಅಸಮಾನತೆಯನ್ನ ಕಳ್ಕೋಬೇಕು, ಲಿಂಗ ತಾರತಮ್ಯವನ್ನ ಬಿಡಬೇಕು, ವರ್ಗ ತಾರತಮ್ಯವನ್ನ ಬಿಡಬೇಕು, ಅತಿ ಹೆಚ್ಚು ಸಂಗ್ರಹ ಮಾಡುವ ಭ್ರಷ್ಟಾಚಾರವನ್ನ ಬಿಡಬೇಕು, ಪ್ರೀತಿ, ಕಾರುಣ್ಯ, ಸಮತೆ, ಮಮತೆ ಇರಬೇಕು, ಪ್ರತಿ ಮಾತಲ್ಲೂ ಒಂದು ಪ್ರೀತಿ ಇರಬೇಕು, ಒಂದು ಮೃದುತ್ವ ಇರಬೇಕು. ಆ ಕಾರಣಕ್ಕೋಸ್ಕರ ಬಸವಣ್ಣನವರು ಬದುಕಿದ್ರು. ಇವತ್ತು ಅವರು ಹೇಳಿದಂತ ತತ್ವ ಇವತ್ತು ಜಾತಿಯ ರೂಪ ಪಡ್ಕೊಂಡಿರೋದು ಅದೊಂದು ದುರಂತ, ಅದು ಬೇರೆ ಪ್ರಶ್ನೆ. ಆದ್ರೆ ಬಸವಣ್ಣನವರು ಹೇಳಿದ ವಿಚಾರಗಳು ಈ ಎಲ್ಲ ಮೌಢ್ಯಗಳ ವಿರುದ್ಧ ಸಮರ ಸಾರಿದ್ರು. ಅವರು ಹುಟ್ಟಿದಿದ್ದಾಗ, ಚಿಕ್ಕವನಿದ್ದಾಗ ಅವರ ಉಪನಯನ ಕಾರ್ಯಕ್ರಮ ಮಾಡುವಾಗ ನನಗೆ ಮತ್ತೆ ನಮ್ಮ ಅಕ್ಕನಿಗೆ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಅವಾಗ್ಲೇನೆ ಅವ್ರು ಜಾಗೃತಗೊಂಡ್ರು. ಈ ರೀತಿಯ ಮೌಢ್ಯಗಳು, ಈ ರೀತಿಯ ತಾರತಮ್ಯಗಳನ್ನ ಅವತ್ತೇ ಅವರು ಜನಿವಾರನ ಕಿತ್ತೊಸ್ತು ಒಂದು ಅರಿವನ್ನ ಹುಡಿಕೊಂಡು ಹೊರಟು. ಇವತ್ತು ಅರಿವು ಬೇರೆ, ಅರಿವೇ ಬೇರೆ. ಅರಿವು ಒಂದು ಜ್ಞಾನ, ಅರಿವೇ ಅದೊಂದು ಬಟ್ಟೆ. ಇವತ್ತು ಅರಿವೆಗೆ ಆದ್ಯತೆ ಕೊಡ್ಲಾಗ್ತಾ ಇದೆ. ಇವತ್ತು ಎಲ್ಲ ಕಾವಿ ಹಾಕೊಂಡ್ರೆಲ್ಲ ಸ್ವಾಮಿಗಳಾಗ್ತದೆ. ಆದ್ರೆ ನೀವು ಕಾವಿಯನ್ನ ಹಾಕೊಳ್ರಿ, ಕಾವಿಯನ್ನ ಹಾಕೊಳ್ದೇ ಇರಿ, ಆರಾಮಾಗಿರಿ, ಮನುಷ್ಯನಾಗಿರಿ, ನಿಮಗೆ ನೀವೊಂದು ಅರಿವನ್ನು ಪಡ್ಕೊಳ್ಬಹುದು. ಅರಿವನ್ನ ಪಡೆದುಕೊಳ್ಳೋದಕ್ಕೆ ಯಾವ ಅರಿವೇ ಬೇಕಾಗಿಲ್ಲ. ಆದ್ರೆ ಇವತ್ತು ಅರಿವೆಗೆ ಆದ್ಯತೆ ಕೊಡ್ಲಾಗ್ತಾ ಇದೆ. ಸೊ ಹಿಂಗೆ ವಿಚಾರ. ಆ ಕಾರಣಕ್ಕೋಸ್ಕರನೇ ಬಸವ ಅನುಯಾಯಿಗಳು ಬಸವಣ್ಣನವರ ಚಿಂತನೆಗಳಿಗೆ, ಅವರ ಒಂದು ಪ್ರಬುದ್ಧತೆಗೆ ಒಂದು ಮಸಿ ಬಳಸೋ ಕೆಲಸವರು ಯಾಕೆ ಮಾಡ್ತೀರಿ? ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಅವರು ಯಾವುದೇ ದೇವಾಲಯಗಳನ್ನ ಅವರು ವಿರೋಧ ಮಾಡ್ತಾರೆ. ಹಿಂದೂ ಧರ್ಮದಲ್ಲಿ ದೇವಾಲಯ, ಮೂರ್ತಿ ಪೂಜೆ ಅದನ್ನೆಲ್ಲ ಅವರು ಆರಾಧನೆ ಮಾಡ್ತಾರೆ. ಆದ್ರೆ ಬಸವಣ್ಣವರು ಅದಕ್ಕೆ ಆದ್ಯತೆ ಕೊಡ್ಲಿಲ್ಲ. ಅವರು ದೇವಾಲಯಗಳನ್ನ ಧಿಕ್ಕರಿಸಿದ್ರು, ಅವರು ಸ್ಥಾವರವನ್ನ ವಿರೋಧಿಸಿದ್ರು. ಯಾಕಂದ್ರೆ ನೀನ್ ದೇವಾಲಯಕ್ಕೆ ಹೋದ್ರೆ ಅಲ್ಲಿ ನಿನಗೆ ಶೋಷಣೆಗಳಾಗ್ಬೋದು, ನಿನ್ನ ಮೇಲೆ ದಬ್ಬಾಳಿಕೆ ಆಗ್ಬೋದು, ಅಲ್ಲಿ ಉಳ್ಳವರಿಗೊಂದು ಇಲ್ಲದವ್ರಿಗೊಂದು ತಾರತಮ್ಯ ಆಗ್ಬೋದು. ಅದಕ್ಕೆ ಆ ಕಾರಣಕ್ಕೋಸ್ಕರ ಅವರು ಏನ್ ಮಾಡಿದ್ರು? ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ಯಾಕೆ ಹೇಳಿದ್ರು ಅಂದ್ರೆ ನೀನೇ ದೇವ್ರು, ನೀನ್ ಯಾಕೆ ಅಲ್ಲಿ ಹೋಗಿ ಒದ್ದಾಡ್ತೀಯ? ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ತಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದ್ರು ಅವರು. ಆದ್ರೆ ಹಿಂದೂ ಧರ್ಮದಲ್ಲಿ ಒಂದು ದೇವಾಲಯ ಸಂಸ್ಕೃತಿ, ಮೂರ್ತಿ ಪೂಜೆ ಅದೆಲ್ಲ ಇದೆ. ಆದ್ರೆ ಬಸವಣ್ಣನವರ ಮತ್ತು ಶರಣರ ಆದ್ಯತೆ ಏನಾಗಿತ್ತು? ಆತ್ಮಜ್ಯೋತಿ, ಆತ್ಮ ಸಾಕ್ಷಾತ್ಕಾರ. ತನ್ನೊಳಗಿನ ಆತ್ಮ ಸಾಕ್ಷಾತ್ಕಾರವನ್ನ, ತನ್ನೊಳಗಿರುವ ದೈವತ್ವವನ್ನ ನೀನು ಒಂದು ಸಣ್ಣ ಒಂದು ಚಿಕ್ಕ ಆಕಾರದಲ್ಲಿ ನೋಡು ಅಂತ ಹೇಳಿದ್ರು ಅವರು. ಹೀಗಿರುವಾಗ ಯಾಕೆ ಈ ಸ್ವಾಮೀಜಿಗಳು ಬಸವಣ್ಣವರ ಈಗ ಬಸವಣ್ಣವರ ವಿಚಾರದ ಬಗ್ಗೆ ಆಸಕ್ತಿ ತೋರಿಸ್ತಿದ್ದಾರೆ ಅನ್ನೋದೇ ಬಹಳ ಕುತೂಹಲ ಮೂಡಿಸಿದೆ. ಅಂದ್ರೆ ಇಷ್ಟು ದಿನ ಇವರ ಈ ಕ್ಯಾಸೆಟ್ಗಳು, ಇವರ ಭಾಷಣಗಳು ಹಿಂದುತ್ವ, ಧರ್ಮ, ಜಾತಿ,
ಅದು ಸನಾತನ ಇವೆಲ್ಲವೂ ಕೂಡ ಜನರಿಗೆ ಬೋರ್ ಹೊಡೆಸಿವೆ, ಸಾಕಾಗಿವೆ. ಅವು ವ್ಯಾಲ್ಯೂಗಳನ್ನು, ಸತ್ವವನ್ನು ಕಳೆದುಕೊಂಡಿವೆ. ಈಗ ಬಸವಣ್ಣನವ್ರನ್ನ ಹೈಜಾಕ್ ಮಾಡಬೇಕು. ಬಸವಣ್ಣನವರ ಹೆಸರಿನಲ್ಲಿ ಹಿಂದುತ್ವವನ್ನು ಹೇರುವ ಹುನ್ನಾರ. ಬಸವಣ್ಣನವರು ಯಾವುದರ ವಿರುದ್ಧವಾಗಿದ್ರೋ ಆ ವಿರುದ್ಧವಾಗಿದ್ದಂತಹ ಬಸವಣ್ಣನವರನ್ನ ತೆಗೆದುಕೊಂಡು ಅವರ ಹೆಸರಿನಲ್ಲಿ ಅವರ ವಿರುದ್ಧವಾದ ಅಂಶಗಳನ್ನ ಮತ್ತೆ ಜನರಲ್ಲಿ ಮತ್ತೆ ಒಂದು ಇಂಪ್ಲಿಮೆಂಟ್ ಮಾಡುವಂತ ಒಂದು ಕುತಂತ್ರ ಇದು. ಅದಕ್ಕೆ ಬಸವ ಅನುಯಾಯಿಗಳು ಬೇಜಾರಾಗಿರೋದು. ಸೊ ಈ ಬಸವ ಅನುಯಾಯಿಗಳ ಪ್ರತಿರೋಧಕ್ಕೆ ಅವರನ್ನ ತಾಲಿಬಾನ್ ಸಂಸ್ಕೃತಿ ಅಂತಂದ್ರೆ ಏನದ ಅರ್ಥ ಅಂದ್ರೆ ಸಮಾನತೆಯನ್ನ ನೀವು ವಿರೋಧಿಸ್ತಿದ್ದೀರಿ. ಅವತ್ತು ಕೂಡ 12ನೇ ಶತಮಾನದಲ್ಲಿ ಸಮಾನತೆಯ ವಿರೋಧಿಗಳಿದ್ರು, ಇಲ್ಲ ಅಂತಿರ್ಲಿಲ್ಲ, ಇದ್ರು, ಈಗಲೂ ಇದ್ದಾರೆ, ನಾಳೆನೂ ಇರ್ತಾರೆ, ಅದಿದ್ದದ್ದೇ. ಆದರೆ ಕಾಲಾಂತರದಲ್ಲೂ ನಿಲ್ಲುವ ತತ್ವ ಯಾವುದು ಅಂದ್ರೆ ಬಸವಣ್ಣನವರ ಚಿಂತನೆಗಳು. ಕಾಯಕವೇ ಕೈಲಾಸ, ಸೋಹಂ ಎನಿಸದಿರಯ್ಯ ದಾಸೋಹಂ ಎನಿಸಯ್ಯ ಅಂತ ಹೇಳ್ತಾರ ಅವರು. ನಿಮ್ ಬರೀ ಸಂಗ್ರಹ ಮಾಡೋದಲ್ಲ, ನೀನ್ ಸಂಗ್ರಹ ಮಾಡಿದ್ದನ್ನ ಹಂಚಿ ತಿನ್ನು, ದುಡಿದನ್ನ ಹಂಚಿ ತಿನ್ನು, ಅದ್ರಲ್ಲಿ ಖುಷಿ ಇದೆ, ಅದ್ರಲ್ಲಿ ತತ್ವ ಇದೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಆಮೇಲೆ ನೀನ್ ದೇವರನ್ನೆಲ್ಲೂ ಹುಡ್ಕೊಂಡು ಹೋಗ್ಬೇಡ, ತನ್ನೊಳಗಡೆ ಇದ್ದಾನೆ, ತಾನು ಅರಿ, ತನ್ನೊಳಗಡೆ ಇರುವ ದೇವರನ್ನ ನೀನ್ ಅರಿ, ಅದನ್ನ ಅರಿತ್ರೆ ನಿನಗೆ ದೇವರ ದರ್ಶನ ಆಗತ್ತೆ ಅಂತ. ನೀನು ಕಾಯಕದಲ್ಲಿ ನಿರತನಾದಡೆ ಗುರು ಬಂದಡೇನು ಜಂಗಮ ಬಂದಡೇನು, ನೀನು ಮೊದಲು ನಿನ್ನ ಕಾಯಕ ಮಾಡು ಅಂತ ಹೇಳಿದ್ರು. ಆದ್ರೆ ಬೇರೆ ಧರ್ಮಗಳು ಹೇಳೋದೇನು, ನೀನು ಮೊದಲು ಏನು ಗುರುಗಳಿಗೆ ಗುಲಾಮನಾಗಿರು, ನೀನು ಮೂರ್ತಿ ಪೂಜೆ ಮಾಡ್ಕೊಂಡು ಅಲ್ಲೇ ಮುಳುಗಿರು. ಆದ್ರೆ ಹಂಗೆ ಹೇಳಲಿಲ್ಲ. ನೀನ್ ಕೆಲಸ ಮಾಡ್ತಿದೀಯಾ ಅದೇ ದೊಡ್ಡದು, ಅದೇ ಶಿವನನ್ನ ಕಾಣುವ ಕೆಲಸ, ನೀನು ಕೆಲಸದಲ್ಲೇ ಶಿವನನ್ನ ಕಾಣುವಂತ ಕೆಲಸ ಅದೇ ದೊಡ್ಡದು. ಅದಕ್ಕಿಂತ ದೊಡ್ಡವ್ರು ಯಾರು ಇಲ್ಲ, ಗುರುನು ಇಲ್ಲ, ಜಂಗಮ ಇಲ್ಲ, ಅದೇ ಗ್ರೇಟ್ ಹೋಗು ಅಂತ ಹೇಳಿದ್ರು. ಮುಗೀತಲ್ಲ. ಈ ವಿಷಯಗಳು ಯಾಕೆ ಇವರಿಗೆ ಬೇಸರ ತರಿಸ್ತವೆ ಅಂತಂದ್ರೆ, ಈ ರೀತಿ ಎಲ್ಲ ಜನರು ಜಾಗೃತ ಆಗ್ಬಿಟ್ರೆ ನಮಗೆ ಬಂದು ಕಾಲಿಗೆ ಬೀಳೋರು ಯಾರು, ದಕ್ಷಿಣೆ ಕೊಡೋರು ಯಾರು, ಕಾಣಿಕೆ ಹಾಕೋರು ಯಾರು, ನಮ್ಮ ಮಾತುಗಳನ್ನು ಕೇಳೋರು ಯಾರು, ಜಗತ್ತಲ್ಲಿ ಅಧಿಕಾರಕ್ಕೆ ಬರುವಂತ ವಿಚಾರಗಳಿಗೆ, ನಾವು ಬೆಂಕಿ ಹಚ್ಚುವಂತ ವಿಚಾರಗಳಿಗೆ ಜನ ತಲೆ ಅಲ್ಲಾಡ್ಸೋದಿಲ್ಲ. ಅವಾಗ ಯಾರೋ ಒಂದು ಸಮೂಹದ ಓಟ್ ಪಡಿಬೇಕು ಅಂದ್ರೆ ಇನ್ಯಾವುದೋ ಸಮೂಹನ ಟೀಕೆ ಮಾಡಬೇಕು. ಈ ರೀತಿ ಬಸವ ಅನುಯಾಯಿಗಳು ಚಿಂತನೆಗಳನ್ನ ಹೆಚ್ಚು ಪಸರಿಸಿದರೆ ನಮ್ಮ ಬೂಟಾಟಿಕೆಯ ಮಾತುಗಳಿಗೆ ಗೌರವ ಇರೋದಿಲ್ಲ ಅನ್ನೋದು ಇವ್ರಿಗೆ ಅರ್ಥ ಆಗಿದೆ. ಸೊ ಹೀಗೆ ಕನ್ನೇರಿ ಸ್ವಾಮಿಗಳು ಹೈಕೋರ್ಟ್ ಈ ಹಿಂದೆ ಚೀಮಾರಿ ಹಾಕಿತ್ತು, ನೀವು ಮಾತನಾಡಬೇಡಿ ಅಂತ ಯಾಕೆ ಹೇಳ್ತು ಅಂತ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಸಂವಿಧಾನ ಹೇಳೋದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿದೆ ಅಂತಂದ್ರೆ ನಾವು ಆಡುವ ಮಾತು ಎಲ್ಲೋ ಒಂದು ಕಡೆ ತಪ್ಪಾಗಿದೆ, ಮೌಲ್ಯಮಾಪನ ಮಾಡ್ಕೋಬೇಕಾಗಿದೆ, ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಕಾವಿ ತೊಟ್ಟ ಮಾತ್ರಕ್ಕೆ ಎಲ್ಲರೂ ಜ್ಞಾನಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಅದೊಂದು ಬಟ್ಟೆ ಅಷ್ಟೇ, ಅದೊಂದು ಬಟ್ಟೆ. ಆದರೆ ಜ್ಞಾನಿಗಳಾಗೋದು, ನಿಜದ ಅರಿವನ್ನು ಪಡೆಯೋದು ಯಾವಾಗ ಅಂದರೆ ನೀವು ಅಧ್ಯಯನಶೀಲರಾದಾಗ, ಮಾನವೀಯ ಮನುಷ್ಯರಾದಾಗ, ಸಮಾಜದಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಂಡಾಗ, ಸಮಾಜದಲ್ಲಿ ಸೌಹಾರ್ದ ಮೂಡಿಸುವ ಕೆಲಸಗಳನ್ನು ಮಾಡಿದಾಗ, ಸಮಾಜದಲ್ಲಿ ತಾರತಮ್ಯಗಳನ್ನು ನಿಲ್ಲಿಸಿದಾಗ, ಮೇಲು ಕೀಳುಗಳನ್ನು ನಿಲ್ಲಿಸಿದಾಗ, ಮಹಿಳೆಯರು ಪುರುಷರು ಅನ್ನುವಂಥ ಲಿಂಗ ತಾರತಮ್ಯಗಳನ್ನು ಹೋಗಲಾಡಿಸಿದಾಗ ನೀವು ದೊಡ್ಡ ಗುರುವಾಗ್ತೀರಿ. ಕಾವಿ ಹಾಕೊಂಡು ಮಾತ್ರಕ್ಕೆ ಯಾರೂ ಗುರುವಾಗೋದಿಕ್ಕಾಗಲ್ಲ. ಅದೊಂದು ಅರಿವೇ ಅಷ್ಟೇ, ಅರಿವು ಬೇರೆ, ಅರಿವೇ ಬೇರೆ. ನಮ್ಮ ಮೊದಲ ಆದ್ಯತೆ ಅರಿವಾಗಬೇಕೇ ಹೊರತು ಅರಿವೇ ಅಲ್ಲ. ಏನಂತೀರಿ? ನಮಸ್ಕಾರ.